ಇವನಿಗೆ ಯಾಕಮ್ಮ ಪೊಲೀಸಿಗೆ ಫೋನ್ ಮಾಡ್ತೀಯಾ? ನನ್ನ ಮಗಳು ಹೇಳಿದ್ ಕೇಳಿಸ್ಲಿಲ್ವೇನೋ? ಹೋಗು ಅವ್ರಿಗೆ. ಅತ್ತೆ ದಯವಿಟ್ಟು ನನ್ನ ಮಾತನ್ನ ಕೇಳಿ, ನಾನು ಆತರ ಮಾಡಿಲ್ಲ. ಸಾಧಕ ನೀವಾದ್ರೂ ಹೇಳಿ. ಏನು ಅವಳನ್ನೇನ್ ಕೇಳ್ತಿದ್ಯಾ? ಅವಳಿಗೇನ್ ಗೊತ್ತಿದೆ? ಮಾಡೋದೆಲ್ಲ ಮಾಡ್ಬಿಟ್ಟು ಸಾಕ್ಷಿ ಕೇಳ್ತಿದ್ಯಾ ಅವಳ ಹತ್ರ? ಹೋಗು. ಅದಲ್ಲ ಅತ್ತೆ, ನನ್ನ ಮನೇಲಿ ನಿಂತ್ಕೊಳಕ್ ನಿನಗೆ ಯೋಗ್ಯತೆ ಇಲ್ಲ. ಹೋಗು ಅಂದೆ. ಕುಡ್ಕನ್ ಮಾತು ಬೆಳಗಾಗೋ ಹೊತ್ತಿಗೆ ಹೋಯ್ತು ಅನ್ನೋ ಹಾಗೆ ಈಗ್ಲೇ ಹೀಗ್ ಮಾತಾಡ್ತೀಯಾ? ಕುಡಿದ್ಮೇಲೆ ರಾತ್ರಿ ಇನ್ನು ಹೇಗ್ ಮಾತಾಡ್ತೀಯಾ ನೀನು? ಹೋಗು. ಅತ್ತೆ ಆತರ ಅಲ್ಲ ಅತ್ತೆ, ನನ್ನ ಮಾತು ಕೇಳಿ ಪ್ಲೀಸ್. ಹೋಗು. ಹೋಗ್ರಿ ಹೊರಗೆ, ಹೋಗ್ರಿ. ಮಂತ್ರ, ನೀನ್ ಹೋಗಮ್ಮ, ಬಟ್ಟೆ ಚೇಂಜ್ ಮಾಡ್ಕೋ. ಎಂತ ಪರಿಸ್ಥಿತಿ ತಂದಿಟ್ಬಿಟ್ಟ ಮನುಷ್ಯನ ಅವನು. ರಾಕ್ಷಸ. ನಡಿಯಮ್ಮ ನೀನು. ಅದೇನು ದಿಢೀರಂತ ನಿಮ್ ಜೊತೆಲ್ ಮಾಡಿರೋ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡಿ ನಿಮ್ ಅಣ್ಣನ ಹೆಸರಿಗೆ ಎಲ್ಲ ಅಥಾರಿಟಿನೂ ಮಾಡಿರೋದು? ಹೌದು, ಇನ್ಮೇಲೆ ನಿಮ್ ಜೊತೆ ಬಿಸ್ನೆಸ್ ಡೀಲಿಂಗ್ ಎಲ್ಲ ಅಣ್ಣನೇ ಮಾಡ್ತಾನೆ. ಅಡ್ಮಿನಿಸ್ಟ್ರೇಷನ್ ವಿಚಾರಗಳೆಲ್ಲ, ಆಫೀಸ್ ವಿಚಾರಗಳೆಲ್ಲ ನೀವು ಅಣ್ಣನೇ ನೋಡ್ಕೋಬೇಕು. ಆಫೀಸ್ ಮೇಂಟೆನೆನ್ಸ್ಗೆ ಅಂತ ಮೂರ್ತಿಯವರಿದ್ರಲ್ವಾ? ಹೌದು. ಈಗ ಯಾಕೆ ಈ ತರ ದಿಢೀರ್ ಚೇಂಜಸ್? ನನ್ ಜೊತೆ ಅಗ್ರಿಮೆಂಟ್ ಆಗಿದ್ದು ಏನಾದ್ರೂ ಅನ್ಕಂಫರ್ಟಬಲ್ ಅನ್ಸ್ತಾ? ಛೇ, ಆ ಥರ ಎಲ್ಲ ಏನೂ ಇಲ್ಲ.